ವಿಶ್ವದ ಎಲ್ಲಾ ಜನತೆಗೆ ಇವತ್ತು ಶುಭಾಶಯಗಳನ್ನ ಕೋರಿ ಇವತ್ತು ಕಲಬುರಗಿ ನಗರದಲ್ಲಿ ಅಣ್ಣ ಬಸವಣ್ಣವರ ಜಯಂತಿ ಉತ್ಸವವನ್ನ ಅರ್ಥಪೂರ್ಣವಾಗಿ ಇವತ್ತು ಜಯಂತಿ ಉತ್ಸವ ಬಹಳ ವಿಜೃಂಭಣೆಯಿಂದ ಇವತ್ತು ನಮ್ಮ ಕಲಬುರಗಿ ನಗರದಲ್ಲಿ ನಡೀತಾ ಇದೆ. ಇಲ್ಲಿ ಇವತ್ತು ನೀವೆಲ್ಲರೂ ಕೂಡ ನೋಡ್ಬೋದು, ಅಣ್ಣ ಬಸವಣ್ಣವರು ಏನು ಕನಸಿತ್ತು, ಸಮಾನತೆ ಕನಸು 12ನೇ ಶತಮಾನದಲ್ಲಿ ಕಂಡಂತ ಕನಸನ್ನ ಇವತ್ತು ನಿಜವಾಗ್ಲೂ ನನಸಾಗಿ ಜಯಂತಿ ಉತ್ಸವ ಎಲ್ಲಾದ್ರೂ ನಡೆದಿದ್ರೆ ಅದು ನಮ್ಮ ಕಲಬುರಗಿಯಲ್ಲಿ ಅಂತ ಮಾತನ್ನ ಹೇಳ್ಬೇಕಾಗತ್ತೆ. ಇಲ್ಲಿ ಎಲ್ಲಾ ಸಮಾಜದ ಶರಣರು ಸೇರಿ ಇವತ್ತು ಬಹಳಷ್ಟು ವಿಜೃಂಭಣೆಯಿಂದ ಇವತ್ತು ಜಯಂತಿ ಉತ್ಸವ ಆಚರಣೆ ಆಗ್ತಾ ಇರುವಂತದ್ದು. ಈಗ ತಾನೇ ನಾವೆಲ್ಲರೂ ಕೂಡ ನೋಡಿದೆವು, ಶರಣರ ಮಾದರ ಚೆನ್ನಯ್ಯನವರ ಏನು ಜಯಂತಿ ಉತ್ಸವದ ಸಮಿತಿಯ ಎಲ್ಲಾ ಅಧ್ಯಕ್ಷರು ಹಿಡ್ಕೊಂಡು ಎಲ್ಲರೂ ಬಂದು ಇವತ್ತಿನ ದಿವಸ ಅಣ್ಣ ಬಸವಣ್ಣವರಿಗೆ ಗೌರವವನ್ನ ಸೂಚಿಸಿರುವಂತದ್ದು. ನಮ್ಮ ರಾಜು ವಾಡೇಕರ್ ಅವರು, ದಶರಥ್ ಅವರು, ಅನೇಕ ಜನ ಮುಖಂಡರು ಇವತ್ತು ಏನು ಅಣ್ಣ ಬಸವಣ್ಣವರು ಎಲ್ಲರೂ ಸಮಾನರಾಗಿ ಬಾಳ್ಬೇಕು ಅಂತ ಅನ್ನೋದು ಏನು ಕನಸಿತ್ತು, ಆ ಕನಸನ್ನ ನಿಜವಾಗ್ಲೂ ಇವತ್ತು ಆಗ್ತಾ ಇರುವಂತದ್ದು ನೋಡಿ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನ ತಂದಿರುವಂತದ್ದು. ಅಣ್ಣ ಬಸವಣ್ಣವರ ಜಯಂತ್ಯೋತ್ಸವ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನ ನೀಡಲಿ. ಅವರು ಕೊಟ್ಟಿರುವಂತ ಎಲ್ಲಾ ಶರಣರು ಕೊಟ್ಟಿರುವಂತ ಏನು ವಚನ ಸಾಹಿತ್ಯ ಇದೆ, ಆ ವಚನಗಳನ್ನ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸುವುದರ ಮುಖಾಂತರ ಇವತ್ತು ಅಣ್ಣ ಬಸವಣ್ಣವರ ಆದರ್ಶದ ಮೇಲೆ ನಾವೆಲ್ಲರೂ ಸೇರಿ ನಡೆಯುವಂತದ್ದು ಆಗ್ಬೇಕು ಅಂತ ಅನ್ನುವ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ, ಸಾಯಂಕಾಲ ನಗರೇಶ್ವರ ದೇವಸ್ಥಾನದಿಂದ ಇವತ್ತು ಜಯಂತಿ ಉತ್ಸವದ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ಪ್ರಾರಂಭ ಆಗ್ತಾ ಇದೆ. ಅದಕ್ಕೂ ಕೂಡ ಇವತ್ತು ನಾನು ಕಲಬುರಗಿಯ ಜನತೆಯಲ್ಲಿ ವಿನಂತಿ ಮಾಡ್ತೇನೆ, ಆ ಒಂದು ಮೆರವಣಿಗೆಯಲ್ಲೂ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಮೆರವಣಿಗೆ ಏನು ನಗರೇಶ್ವರ ಗ್ರೌಂಡ್ ಇಂದ ದಂಡ್ರಿನಲ್ಲಿ ಇರುವಂತಹ ನಗರೇಶ್ವರ ಮೈದಾನದಿಂದ ಇವತ್ತು ಜಗತ್ ಸರ್ಕಲ್ ನಲ್ಲಿ ಇರುವಂತಹ ಅಣ್ಣ ಬಸವಣ್ಣವರ ಮೂರ್ತಿವರೆಗೂ ಇವತ್ತು ಆ ಮೆರವಣಿಗೆ ಬರೋದಿದೆ. ಅದಕ್ಕೂ ಕೂಡ ಜನರು 4 ಗಂಟೆಗೆ ಸರಿಯಾಗಿ ಇವತ್ತು ಮೆರವಣಿಗೆ ಪ್ರಾರಂಭ ಆಗುವುದು. ಹೀಗಾಗಿ ಜನರು ಅಲ್ಲೂ ಕೂಡ ಬಂದು ಇವತ್ತು ಆ ಮೆರವಣಿಗೆಯನ್ನು ಕೂಡ ಯಶಸ್ವಿಯಾಗಿ ಮಾಡಿಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೇನೆ. ಥ್ಯಾಂಕ್ ಯು.